ಹಾಯ್, ಹಲೋ, ನಮಸ್ಕಾರ. ಇವತ್ತು ನಾನೊಂದು ಬ್ಲಾಗ್ ಮಾಡ್ತಾಯಿದ್ದೀನಿ, ಕಿಚನ್ದು ಬ್ಲಾಗ ಗೊತ್ತಿಲ್ಲ. ಬ್ಲಾಗ್ ಮಾಡ್ಲಿಕ್ಕತ್ತಿಲ್ಲ, ಹೇಳಲಿಕ್ಕತ್ತಿಲ್ಲ, ಬ್ಲಾಗ್ ಮಾಡ್ಲಿಕ್ಕತ್ತ ಏನೋ ಒಂದು ಬ್ಲಾಗ್. ನಮ್ಮ ಕಿಚನ್ನ ನಿಮಗೆಲ್ಲರಿಗೂ ತೋರಿಸ್ತೀನಿ. ನಿಮ್ಮದೆಲ್ಲ ಬ್ರೇಕ್ಫಾಸ್ಟ್ ಆಯಿತಾ? ನಂದಾಯಿತು. ಮೈ ಹುಷಾರಿಲ್ಲ, ಚಿಕನ್ ಗುನ್ನಿ ಅಂತೆ. ನೋ ಪ್ರಾಬ್ಲಮ್. ಜೀವನದಲ್ಲಿ ಏನೇನೋ ಗುನ್ಯಗಳನ್ನು ಅನುಭವಿಸಿದವಳಿಗೆ ಚಿಕನ್ ಗುನ್ಯ ಅಂತೂ ದೊಡ್ಡ ವಿಷಯನೇ ಅಲ್ಲ. ಹಾಗಾಗಿ ನಮ್ಮ ಇವತ್ತು ಕಿಚನ್ ಕತೆ ನೋಡೋಣ. ನಿಜವಾಗ್ಲೂ ನನಗೆ ಇದೆಲ್ಲ ಮಾಡಲಿಕ್ಕೆ ಬರಲ್ಲ, ಆದರೂ ಏನು ಬರೋದವಳನ್ನು ನೀವು ಸಪೋರ್ಟ್ ಮಾಡಿ. ನನ್ನ ಕ್ಯಾಮರಾಗೂ ಕೂಡ ಕ್ಲಾರಿಟಿ ಎಲ್ಲ ಇಲ್ಲ, ಕ್ವಾಲಿಟಿ ಇಲ್ಲ, ಕ್ಲಾರಿಟಿ ಇಲ್ಲ. ನೋಡೋಣ, ಏನೋ ಸ್ವಲ್ಪ ಸಬ್ಸ್ಕ್ರೈಬರು ಆಮೇಲೆ ಏನು ವ್ಯೂಸ್ ಎಲ್ಲ ಸಿಕ್ಕಿದ ಮೇಲೆ ಒಂದು 8,000 ರೂಪಾಯಿ ಕ್ಯಾಮರಾ ತಗೊಳ್ಳೋಣ ಅಲ್ವಾ. ಇವಾಗಲೇ ಅರ್ಜೆಂಟ್ ಮಾಡೋದು ಬೇಡ, ನಾನಾ ಕಷ್ಟಗಳಿದೆ ನೋಡಿ. ನಾನು ಇವಾಗ ಮಾಡ್ತಾಯಿದ್ದೀನಿ ನನ್ನ ಕಿಚನ್ ಅಂದರೆ ನಮ್ಮ ಕಿಚನ್ನು ನೋಡಿ. ಇಲ್ಲಿಂದ ತೋರಿಸ್ತೀನಿ, ಆಮೇಲೆ ಒಂದೊಂದು ಪಾರ್ಟಾಗಿ ತೋರಿಸ್ತೀನಿ. ಇವತ್ತು ಮೋಡ ಇದೆ, ಹಾಗಾಗಿ ಇದು ಕ್ಲಿಯರ್ ಇಲ್ಲ ನೋಡಿ. ಗಾಜಿನ ಪಾತ್ರೆಗಳಂದರೆ ಬಹಳ ಇಷ್ಟ ನೋಡಿ. ತುಂಬ ಇದೆಲ್ಲ ಸ್ವಲ್ಪ ಮಗ ತೆಗೆದುಕೊಟ್ಟಿದ್ದು, ಆದರೆ ಹೆಚ್ಚಿನ ಕಲೆಕ್ಷನ್ ಎಲ್ಲ ನಂದು. ಕೆಲವುದಕ್ಕೆಲ್ಲ ತುಂಬ ವರ್ಷ ಆಯಿತು, ಇದು ಒಂದು 8, 10 ಹೀಗೆ ವರ್ಷ ಆಯಿತು ನೋಡಿ. ಇದನ್ನು ನಾನು ನೆಂಟರು ಬಂದರೂ ನಾನು ತಗೊಳ್ಳಲ್ಲ, ಸ್ಟೀಲ್ ಪಾತ್ರೆಯಲ್ಲೇ ಕೊಡ್ತೀನಿ. ಆದರೆ ನನಗೆ ಈ ಥರ ಶೋಕೇಸಲ್ಲೆಲ್ಲ ಇಡೋದು ಒಂಥರ ಒಂದು ರೀತಿ ಹುಚ್ಚು ನೋಡಿ. ಇದು ಕಾಫಿ ಕಪ್, ಇದೆಲ್ಲ ನೋಡಿ ಗಾಜಿನ ಪಾತ್ರೆಗಳು. ಕೆಲವೆಲ್ಲ ಡಿಮಾರ್ಟಿಂದ ತಗೊಂಡಿದ್ದು ಉಂಟು. ಹಾಗೆ ಇಲ್ಲಿ ನೋಡಿ ಗ್ಲಾಸಸ್ ಇದೆಲ್ಲ ಅಕಸ್ಮಾತ್ ಯಾರಾದರೂ ಬಂದರೆ ಜ್ಯೂಸೆಲ್ಲ ಕೊಟ್ಟಿದ್ದೀನಿ, ಇಲ್ಲ ಅಂತ ಇಲ್ಲ ನೋಡಿ. ಹಾಗೆ ಇದರ ಪಕ್ಕದಲ್ಲೊಂದು ಟಿ ವಿ, ತುಂಬಾ ಟಿ ವಿ ನೋಡ್ತಾ ಇದ್ದೆ ನಾನು. ಇವಾಗ ನನ್ನ ತಮ್ಮ ತೀರಿ ಹೋದ್ಮೇಲೆ ನಾನು ಕಂಪ್ಲೀಟ್ ಬಿಟ್ಟೆ. ಅಂದರೆ ಬೇಕಾದರೆ ಮಾತ್ರ. ಇವಾಗ ಮತ್ತು ನ್ಯೂಸ್ ಚಾನಲೆಲ್ಲ ನೋಡುವಾಗಿಲ್ಲ ಅಲ್ವಾ. ನಮ್ಮ ಇರುವ ಟೆನ್ಷನಿಗೆ ಈ ನ್ಯೂಸ್ ಚಾನಲ್ ನೋಡಿದರೆ ಮತ್ತಷ್ಟು ನಮಗೆ ಟೆನ್ಷನ್ ಆಗುತ್ತಲ್ವ. ಇದು ನೋಡಿ, ಇದು ನನ್ನ ಫ್ರಿಜ್ ನೋಡಿ. ಫ್ರಿಜ್ಜಿನ ಒಳಗಡೆ ಎಲ್ಲ ನೋಡೋದು ಬೇಡ, ಇನ್ನೊಂದು ಸಲ ತೋರಿಸ್ತೀನಿ. ಇದು ಅಲ್ಲಿ ಟಿ ವಿ ನೋಡಲಿಕ್ಕೋಸ್ಕರ ಒಂದು ದಿವಾನ ನೋಡಿ. ಇಲ್ಲಿ ನಾನು ಅದರಲ್ಲಿ ಈರುಳ್ಳಿ ಅದೆಲ್ಲ ಹಾಕಿಟ್ಟಿದ್ದೀನಿ. ಈರುಳ್ಳಿ ಎಲ್ಲ ಬಚ್ಚಿಟ್ರೆ ಕೊಳತು ಹೋಗುತ್ತಲ್ವ, ಹಾಗಾಗಿ ಈರುಳ್ಳಿ ಅದೆಲ್ಲ ಇಟ್ಟಿದ್ದೀನಿ. ಇದು ಬಂದು ನಮ್ಮ ಡೈನಿಂಗ್ ಟೇಬಲ್. ಇದರ ಮೇಲೆ ಒಂದು ದಪ್ಪದ ಗ್ಲಾಸ್ ಇತ್ತು, ಅದು ನನ್ನ ಕೈಯಿಂದ ಒಡೆದೋಯ್ತು. ಹಾಗಾಗಿ ಈಗ ಬರೀ ವುಡ್ ಮಾತ್ರ ಇದೆ. ಇಲ್ಲಿ ಊಟ ಮಾಡಿದರೆ ಇಲ್ಲಿ ತೊಳೆಯೋದು ನೋಡಿ, ಕೈ ತೊಳಿಲಿಕ್ಕೆಲ್ಲ ಇಲ್ಲಿ ಜಾಗ ಇದೆ. ಸಿಂಕ್ ಇದು ಬಂದು ಮತ್ತಷ್ಟು ಪಾತ್ರೆಗಳು ಇಟ್ಟಿದ್ದೀನಿ ನಾನಿಲ್ಲಿ ನೋಡಿ. ಇದೆಲ್ಲ ನನ್ನ ಕಲೆಕ್ಷನ್ಸ್. ಇದು ಹೇಗೆ ಸ್ಕೇಲ್ ಇಲ್ಲಿ ಬಂತು ಅಂತ ನೀವು ನೋಡ್ಬೋದು. ಇದೆಲ್ಲ ಪುಟ್ಟೆಲ್ಲ ಮಾಡಿದರೆ ಈ ಥರ ಪುಟ್ಟನ್ನು ತೆಗಿಲಿಕ್ಕೆ ನನಗೆ ಬೇಕಾಗುತ್ತೆ, ಹಾಗಾಗಿ ಸ್ಕೇಲ್ ಇಟ್ಟಿದ್ದು. ಹಾಗೆ ಇದು ನೋಡಿ, ಇದು ನನ್ನ ಎಲ್ಲ ಕಿಚನ್ ಐಟಮ್ಸ್ ಎಲ್ಲ ಇಡುವ ಜಾಗ ನೋಡಿ. ಇನ್ನು ತಗೊಳ್ಬೇಕು ಸ್ವಲ್ಪ ಬಾಟಲ್ಸ್ ಎಲ್ಲ, ಇದೆಲ್ಲ ನೋಡಿ. ಈಗೆಲ್ಲ ಮನೆ ಸಾಮಗ್ರಿಗಳೆಲ್ಲ, ಅಡುಗೆ ಸಾಮಗ್ರಿಗಳೆಲ್ಲ ಖಾಲಿಯಾಗಿದೆ. ಹೋಗಬೇಕು ಡಿಮಾರ್ಟಿಗೆ, ನೆಕ್ಸ್ಟ್ ಮಂತ್ ಹೋಗಬೇಕು. ನನಗೆ ಸ್ವಲ್ಪ ಜ್ವರ ಬಂದು ಕೈ ಕಾಲೆಲ್ಲ ನೋವಲ್ವಾ, ಹಾಗಾಗಿ ಅಲ್ಲಿ ಹೋದರೆ ಮತ್ತಷ್ಟು ನನಗೆ ಆರೋಗ್ಯ ಸಮಸ್ಯೆ ಬರ್ಬೋದು ಅಂತ ತುಂಬ ಹೊತ್ತು ನಿಲ್ಲಬೇಕಲ್ಲ, ಹಾಗಾಗಿ ಹೋಗ್ತಾಯಿಲ್ಲ. ಇದು ಬಂದು ನನ್ನ ಜಸ್ಟ್ ದಿನಾಲು ಉಪಯೋಗಿಸುವಂತಹ ಪಾತ್ರೆ ನೋಡಿ. ನಮ್ಮ ಸಹಾಯಕಿ ಹುಡುಗಿಗೆ ಇಷ್ಟೇ ಪಾತ್ರೆ ಇರೋದು, ಇನ್ನೊಂದು 2 ಪಾತ್ರೆ ಬೀಳುತ್ತೆ. ಇದು ಬಂದು ನೋಡಿ
ಡ್ರೈ ಡಸ್ಟ್ಬಿನ್ನಲ್ಲಿ ಹಾಕುವಂಥದ್ದು. ನಾವು ಅವತ್ತು ಯಾವಾಗ ಗೌರ್ಮೆಂಟ್ ನಮಗೆ ಆದೇಶ ಹೊರಡಿಸಿದ್ದಾರೆ ಅವತ್ತಿಂದ ಡ್ರೈ ಬೇರೆ ವೆಟ್ ಬೇರೆ. ಇದು ವೆಟ್, ಇದು ನಾವು ಯಾವತ್ತೂ ಒಂದು ಮಾಡಲ್ಲ. ಅವರು ಒಂದು ಮಾಡಿ ತಗೊಂಡು ಹೋಗ್ತಾರೆ, ಅದು ನಮ್ಮ ತಪ್ಪಲ್ಲ, ನಾವಂತೂ ಮಾಡಲ್ಲ. ಇದು ನಮ್ಮ ವಾಟರ್ ಪ್ಯೂರಿಫೈ, ನೀರು ಕುಡಿಯುವಂಥದ್ದು, ಗೊತ್ತಲ್ವ? ನನಗೆ ಸ್ವಲ್ಪ ಇಂಗ್ಲೀಷೆಲ್ಲ ಬರಲ್ಲ, ಕ್ಷಮಿಸಬೇಕು. ಹಾಗೆ ಇದು ಕೂಡ, ಇದು ನಿನ್ನೆ ನಮ್ಮ ಸಹಾಯಕಿ ಹುಡುಗಿ ತೊಳೆದು ಹೋದ ಪಾತ್ರೆಗಳು. ಆದಷ್ಟು ಆವಾಗ ನಾನು ಪಾತ್ರೆ ತೊಳೆದಿಡ್ತೀನಿ. ಇದು ನನ್ನ ಕಲೆಕ್ಷನ್ಸು ನೋಡಿ. ಇದು ಮೇಲೆ ಇರೋದೆಲ್ಲ ಮಗ ತೆಗೆಸ್ಕೊಟ್ಟಿದ್ದು, ಇದು ಕೆಳಗಡೆ ಇರೋದೆಲ್ಲ ನಾನು ತೆಗೆದಿದ್ದು ನನ್ನ ಕಲೆಕ್ಷನ್ಸು. ಎಲ್ಲ ಮುಟ್ಲಿಕ್ಕೆ ಮನಸ್ಸೇ ಬರೋದಿಲ್ಲ ನನಗೆ, ಏನು ಅಂತ ಗೊತ್ತಿಲ್ಲ. ನಾನು ಸಾಮಾನ್ಯ ಕಂಜೂಸಲ್ಲ ನಾನು, ಆದರೆ ಈ ಪಾತ್ರೆಯನ್ನು ಹಾಕೋದು ವಿಪರೀತ ಹುಚ್ಚು ನನಗೆ ನೋಡಿ. ಇದೆಲ್ಲ ನನ್ನ ಕಲೆಕ್ಷನ್ಸ್. ಏನೋ ಅಂತ ಒಂದು ಸಿಟುಯೇಷನ್ ಬಂದರೆ ತಗೊಳ್ತೀನಿ, ಮತ್ತೆ ತೊಳೆದು ಹಾಗೆ ಒರೆಸಿಡ್ತೇನೆ. ಹಾಗೆ ಇವತ್ತು ಮಸಾಲೆ ದೋಸೆಗೆ ನಾನು ರೆಡಿ ಮಾಡಿದೆ ನೋಡಿ. ಈ ಮಸಾಲೆ ದೋಸೆ ಮಾಡಬೇಕು. ಹಾಗೆ ಇದು ನಾಯಿದು ಅನ್ನ, ಸ್ವಲ್ಪ ಚಿಕನ್ನು ಅದೆಲ್ಲ ಹಾಕಿ ನಾಯಿಗೆ ಅನ್ನ ರೆಡಿ ಮಾಡಿಟ್ಟಿದ್ದೀನಿ. ನಾವು ಪ್ರತಿಯೊಂದು ಅಡುಗೆ ಮಾಡೋದು ಕೊಬ್ಬರಿ ಎಣ್ಣೆಯಲ್ಲಿ, ನಮಗೆ ಅಭ್ಯಾಸ ಆಗಿದೆ. ಇಲ್ಲಿ ಬೆಂಗಳೂರವರು ಯಾರಾದರೂ ಬಂದರೆ ನಾವು ಸನ್ಫ್ಲವರ್ ಮಾಡ್ತೀವಿ. ಹಾಗೆ ನನ್ನ ಕೈಗೆ ಎಟುಕುವಂಥ ಪಾತ್ರೆಗಳೆಲ್ಲ ಬೇಕಲ್ವ, ಇದೆಲ್ಲಿ ಇಟ್ಟಿರ್ತೀನಿ. ಒಂದೊಂದು ಸಲ ನಾನು ಲೈಟ್ರ್ ಎಲ್ಲೆಲ್ಲಿ ಕಳ್ಕೊಂಡಿರ್ತೀನಿ, ಆವಾಗ ಮ್ಯಾಚ್ ಬಾಕ್ಸ್ ಬೇಕಾಗುತ್ತೆ. ಇದು ನೋಡಿ, ಪಲ್ಯ ಮಾಡಿದ್ದೀನಿ, ಆಲೂಗಡ್ಡೆ ಪಲ್ಯ ದೋಸೆಗೆ. ನನಗೊಂಥರ ಚಿಕನ್ ಗುನ್ಯ ಥರ ಬಂದಿದೆ, ಹಾಗಾಗಿ ತುಂಬ ದಿನ ಆಯಿತು ಸರಿಯಾಗಿ ಅಡುಗೆ ಮಾಡೋದು. ಇದೆಲ್ಲ ನೋಡಿ, ಇದು ಕೂಡ ನನ್ನ ಕಲೆಕ್ಷನ್ಸೇ. ಇದೆಲ್ಲ ನನ್ನ ಕಲೆಕ್ಷನ್ನು ನೋಡಿ. ಇನ್ನೊಂದು ಸಲ ಸರಿಯಾಗಿ ತೋರಿಸ್ತೀನಿ. ಇದೆಲ್ಲ ನನಗೆ ಕೈಗೆ ಸಿಗಬೇಕು, ಹಾಗೆ ಇಲ್ಲಿಟ್ಟಿರೋದು ನೋಡಿ. ಮಿಕ್ಸಿ ಮಾತ್ರ ಬ್ರ್ಯಾಂಡೆಡ್ ಅಲ್ಲ, ಯಾಕೆಂದರೆ ನಮ್ಮ ಮನೆಯವ್ರು ಹೇಳ್ತಾರೆ, ನಿನಗೇನೇ ಕೊಟ್ಟರು ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಾಗೆ ಅಂತ. ಬೇಗ ಸ್ವಲ್ಪ ಅಂದರೆ ರಫ್ ಯೂಸ್ ಮಾಡಿಬಿಡ್ತೀನಿ. ನಾವೆಲ್ಲ ತೆಂಗಿನಕಾಯಿ ತುರಿದು ಈ ಥರ ಎಲ್ಲ ಅಡುಗೆ ಮಾಡೋದಲ್ವಾ, ಹಾಗಾಗಿ ನಮ್ಮ ಕೈಯಿಂದ ಕೆಲವು ವಸ್ತು ಬೇಗ ಹಾಳಾಗೋಗುತ್ತೆ. ಇದು ನೋಡಿ, ನಮ್ಮ ಊರಿಂದ ತಂದ ತುರಿಮಣೆ ತಂದಿದ್ದೀನಿ. ಇವಾಗ ನನಗೆ ಕೆಳಗಡೆ ಕೂತ್ಕೊಳ್ಳಿಕ್ಕಾಗಲ್ಲ ಈ ಜ್ವರ ಬಂದಮೇಲೆ. ಇದು ನೋಡಿ, ಮೀನು ತರಕಾರಿ ಎಲ್ಲ ಕಟ್ ಮಾಡ್ಬೋದು. ಮಣೆ ಕತ್ತಿ ಅಂತೀವಿ ನಾವು, ನಮ್ಮ ಕಾಸರಗೋಡು ಮಂಗಳೂರು ಆ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಬೇಕೇ ಬೇಕು. ಹಾಗೆ ಇದು ನೋಡಿ ನನಗೆಲ್ಲ ಕೈಗೆ ಸಿಗಬೇಕು. ಕತ್ರಿ ಕೆಲವೊಂದು ಸಲ ಹುಡುಕ್ತೀನಿ, ಇಲ್ಲ ಅಂತ ಇಲ್ಲ. ಕೆಲವೊಂದು ಸಲ ಹುಡುಕ್ಲಿಕ್ಕೇನೂ ಆಗಲ್ಲ, ಎತ್ತಿಟ್ಟು ಬಿಡ್ತೀನಿ ನೋಡಿ. 4 ಕತ್ತಿನೂ 1 ಕತ್ರಿ ಇದೆ. ಹಾಗೆ ನಮ್ಮ ಕಿಚನ್ನದು ಕತೆಗಳಿದು ನೋಡಿ. ಇಲ್ಲಿ ನಿಂತು ನೋಡಿದರೆ ಹೇಗಿದೆ ಕಿಚನ್ ನೋಡಿ. ಆಚೆ ಚಲ ಆಗುತ್ತೆ ಒಂದೊಂದು ಸಲ ನೋಡಿ. ಮೊದಲು ಇಲ್ಲಿ ಅಡುಗೆ ಮಾಡೋದು, ಇಲ್ಲಿ ಟಿ ವಿ ಮ್ಯೂಸಿಕ್ ಚಾನಲ್ ಅಥವಾ ಧಾರಾವಾಹಿ ಅಂತೂ ನಾನು ನೋಡೋದೇ ಇಲ್ಲ, ಹಾಕ್ತಾಯಿದ್ದೆ. ಇವಾಗ ಏನು ಬೇಕಂದರೆ ಯಾವತ್ತಾದರೂ ಹಾಕ್ತೀನಿ ಅಷ್ಟೇ. ಒಂದು ಮನುಷ್ಯನಿಗೊಂದು ಬೇಜಾರು ಬಂದುಬಿಟ್ರೆ ಇದು ನೋಡಿ, ನಮ್ಮ ಟೋಟಲ್ ಕಿಚನ್ ದೊಡ್ಡದು ಅಂತ ಹೇಳಿ ನಡ್ಕೊಳ್ಳೋದಲ್ಲ, ಅದನ್ನು ಅದೇ ರೀತಿ ನಾವು ಇಟ್ಕೊಳ್ಬೇಕು. ಆಗಲೇ ನಮಗೆ ಅದರ ಒಂದು ಮಹತ್ವ ಗೊತ್ತಾಗೋದಲ್ವಾ. ಹೀಗೆ ಒಂದೊಂದು ರೂಮದೆಲ್ಲ ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ನನ್ನ ಚಾನಲ್ಗೆಲ್ಲ ನೀವು ಸಪೋರ್ಟ್ ಮಾಡಬೇಕು ಪ್ಲೀಸ್, ಆಯಿತಾ? ಮನೆ ದೊಡ್ಡದಿದೆ ಅಂದರೆ ಮನೆಯೊಳಗಡೆ ದುಡ್ಡಿದೆ ಅಂತ ಅರ್ಥ ಅಲ್ಲ. ಮನೆ ಕಟ್ಟಿದವರು ಯಾರ ಹತ್ರನೂ ದುಡ್ಡಿರಲ್ಲ, ಇದು ಸತ್ಯ. ಹಾಗಾಗಿ ನನ್ನ ಚಾನಲ್ಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕು, ತುಂಬಾ ಸಪೋರ್ಟ್ ಮಾಡಬೇಕು. ನೋಡಿ, ಇಲ್ಲೆಲ್ಲ ಬಿಳಿ ಹಾಕಿದ್ದಾರೆ, ಹಾಗಾಗಿ ನಾವು ತುಂಬ ಕ್ಲೀನಾಗಿ ಇಟ್ಕೊಳ್ಳೋದು ಮುಖ್ಯ. ಅದು ಬೇಕು ಅಂತಲೇ ನಮ್ಮ ಮನೆಯವರು ಮಾಡಿರೋದು. ಕಪ್ಪಾದರೆ ಇವರು ಡೈಲಿ ನೆಲ ಒರೆಸಿಲ್ಲ ಅಂದರೆ ಹೇಗೆ ಅಂತ. ಹಾಗಾಗಿ ಸ್ವಲ್ಪ ಗಲೀಜಿದ್ರೂ ಇದು ನಮ್ಗೆ ಕಾಣುತ್ತಲ್ವ, ಯಾರಿಗೆ ಹೊರಗಡೆಯಿಂದ ಬಂದವರಿಗೆ ಕಾಣುತ್ತೆ. ಹಾಗೆ ಇದು ನಮ್ಮ ಕಿಚನ್. ಇದು ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಬೇಕಾಯ್ತಾ ನೋಡಿ. ನನಗೆ ಜ್ವರ ಬಂದಮೇಲೆ ಸ್ವಲ್ಪ ಕುಂಟುತ್ತಾ ನಡೀತೀನಿ, ಅಷ್ಟು ನೋವಿದೆ. ಟೆಸ್ಟ್ ಮಾಡ್ಕೊಂಡು ಬಂದಾಗ ಚಿಕನ್ ಗುನ್ಯಾ ಅಂತ ಗೊತ್ತಾಯಿತು ನನಗೆ.
ನೋ ಪ್ರಾಬ್ಲಮ್. ನಾನು ನೋವನ್ನೆಲ್ಲ ದೊಡ್ಡ ವಿಷಯನಾಗಿ ಮಾಡ್ತಾಯಿಲ್ಲ. ಹಾಗೆ ಎಲ್ಲರಿಗೂ ಟಾಟಾ. ನನ್ನ ಚಾನಲ್ನ ದಯವಿಟ್ಟು ಬೆಳೆಸಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನನ್ನ ಮೊಬೈಲ್ ಕ್ಯಾಮರಾ ಕ್ಲಿಯರ್ ಇಲ್ಲ. ಈ ಚಾನಲ್ ಇದು ಮುಂದೆ ಹೋದರೆ ಒಂದು 10,000 ರೂಪಾಯಿ ಮೊಬೈಲ್ ತಗೊಳ್ಬೇಕು ಅಂತ ಇದ್ದೀನಿ. ನೋಡೋಣ. ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.